ಸಾಧಾರಣ ಕಾಲದ 20ನೆಯ ಭಾನುವಾರ. ಇಂದು ನಾವು ದೇವರ ಮಹತ್ತರ ರಹಸ್ಯವನ್ನು ಆಚರಿಸಲು ಮತ್ತು ಅನುಭವಿಸಲು ಈ ಪವಿತ್ರ ಬಲಿಯಲ್ಲಿ ಒಂದಾಗಿ ಸೇರಿದ್ದೇವೆ. ಈ ಬಲಿ ಕೇವಲ ಆಚರಣೆಯಲ್ಲ, ನಮ್ಮ ದೇವರ ಪ್ರೀತಿ ಮತ್ತು ಕರುಣೆಯ ಜೀವಂತ ಅನುಭವ. ಇಂದಿನ ವಾಚನಗಳು ನಮ್ಮ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸುತ್ತವೆ. ಮಾನವರಾದ ನಮಗೆ ದೇವರು ಯಾರಿಗಾಗಿ ಎಂಬ ಪ್ರಶ್ನೆ ಕಾಡುತ್ತದೆ. ಅದಕ್ಕೆ ಇಂದು ದೇವರ ಉತ್ತರವಾಗಿದೆ, ಎಲ್ಲರಿಗಾಗಿ ಎಂಬುದು. ದೇವರು ನೋಡುವುದು ವಿಶ್ವಾಸದಿಂದ ಕೂಡಿದ ನಮ್ಮ ಹೃದಯವನ್ನು. ನಮ್ಮಲ್ಲಿರುವ ಸ್ವಾರ್ಥ, ಅಹಂಭಾವದ ಮನೋಭಾವವನ್ನು ಕಿತ್ತೊಗೆದು ನಮ್ಮ ಬಲಹೀನ ಸ್ವಭಾವವನ್ನು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಅದ್ಭುತಗಳನ್ನು ಕಾಣಲು ಸಾಧ್ಯ ಎಂಬ ಸ್ಪಷ್ಟ ಸಂದೇಶವನ್ನು ಇಂದಿನ ಆರಾಧನಾ ವಿಧಿಯು ನಮಗೆ ನೀಡುತ್ತದೆ. ನಮ್ಮ ದುರ್ಬಲತೆಗಳನ್ನು ಪ್ರಭುವಿನ ಮುಂದೆ ಅರ್ಪಿಸುವ ಮೂಲಕ ಅವರ ಆಶೀರ್ವಾದವನ್ನು ಯಾಚಿಸುತ್ತಾ ಈ ದಿವ್ಯ ಬಲಿ ಅರ್ಪಣೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಕಾನಾನ್ ನಾಡಿನ ಮಹಿಳೆಯ ಅಚಲ ವಿಶ್ವಾಸ ನಮ್ಮ ಜೀವನಕ್ಕೂ ಆಗಲಿ ಭರವಸೆಯ ಆಶ್ವಾಸ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಹುಡುಗಿ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಳು. ಆಕೆಯ ಆಶ್ರಯಕ್ಕೆ ಯಾರೂ ಕೂಡ ಇರಲಿಲ್ಲ. ಆದರೆ ಅವಳು ದೇವಾಲಯಕ್ಕೆ ಪ್ರತಿದಿನ ಬಂದು ಒಂದೇ ಒಂದು ಮಾತು ಹೇಳುತ್ತಿದ್ದಳು, ದೇವರೇ, ನೀವೇ ನನ್ನ ತಾಯಿಯಾಗಿರಿ, ನೀವೇ ನನ್ನ ತಾಯಿಯಾಗಿರಿ. ಹಲವು ದಿನಗಳ ನಂತರ ಒಂದು ದಿನ ಅವಳ ಜೀವನದಲ್ಲಿ ಒಬ್ಬ ಮಹಿಳೆ ಬರ್ತಾಳೆ. ಅವಳ ಕಷ್ಟಗಳನ್ನು ನೋಡಿದಳು ಆಕೆ. ಆ ಬಾಲಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅವಳಿಗೆ ಸಹಾಯ ಮಾಡಿದಳು, ಬೆಳೆಸಿದಳು. ಆಗ ಆ ಪುಟ್ಟ ಬಾಲಕಿ ಹೇಳಿದಳು, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದರು. ಆತ್ಮೀಯರೇ, ದೇವರು ಮೌನವಾಗಿದ್ದರೂ ಕೆಲಸ ಮಾಡುತ್ತಿದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಇಂದಿನ ಶುಭ ಸಂದೇಶದ ಆಳವಾದ ಅರ್ಥ ಏನು? ಕಾನಾನ್ ನಾಡಿನ ಮಹಿಳೆ ಆಕೆ 3 ಅಡ್ಡಿಗಳನ್ನು ಎದುರಿಸುತ್ತಾಳೆ. ಮೊದಲನೇದಾಗಿ ಜಾತಿಯ ಅಡ್ಡಿ. ಆಕೆ ಯಹೂದ್ಯಳಲ್ಲ, ಅನ್ಯ ಜನಾಂಗದವಳು, ಅನ್ಯ ಧರ್ಮೀಯಳು. ಎರಡನೇದಾಗಿ ಸಾಮಾಜಿಕ ತಿರಸ್ಕಾರ. ಆಕೆ ಒಬ್ಬ ಮಹಿಳೆ, ಪುರುಷ ಪ್ರಾಧಾನ್ಯ ಸಮಾಜದಲ್ಲಿ ಶಿಷ್ಯರು ಆಕೆಯನ್ನು ತಳ್ಳಿ ಬಿಡುತ್ತಾರೆ. ಮೂರನೇದಾಗಿ ಪ್ರಭುವಿನ ಮೌನ. ಯೇಸು ಮೊದಲಿಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ, ಮೌನವಾಗಿರ್ತಾರೆ. ಆದರೂ ಕೂಡ ಅವಳು ಬಿಡಲಿಲ್ಲ. ಗೋಳಿಡುತ್ತಾ ಪ್ರಭುವಿನ ಮುಂದೆ ತನ್ನ ಮಗಳಿಗಾಗಿ ಗೋಗರಿಯುತ್ತಾಳೆ. ಆತ್ಮೀಯರೇ, ಈಕೆಯ ಜೀವನ ನಮಗೆ 3 ಬಲವಾದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೇದಾಗಿ, ವಿಶ್ವಾಸ ಎಂದರೆ ಹಿಡಿದುಕೊಳ್ಳುವುದು. ಪ್ರಭುವೇ ಕರುಣೆ ತೋರಿ. ಆಕೆ ಬಿಡಲಿಲ್ಲ. ಲೂಕ ಅಧ್ಯಾಯ 18:1 ನಾವು ಓದ್ತೇವೆ, ನಿರಂತರವಾಗಿ ಪ್ರಾರ್ಥಿಸಿರಿ, ಹಿಂಜರಿಯಬೇಡಿ. ವಿಶ್ವಾಸ ಎಂದರೆ ಹಿಡಿದಿಟ್ಟುಕೊಳ್ಳುವುದು. ಎರಡನೇದಾಗಿ, ಪ್ರಭುವಿನ ಮೌನ ಪರೀಕ್ಷೆ. ದೇವರು ಮೌನವಾಗಿದ್ದಾರೆ ಎಂದರೆ ಅದು ತಿರಸ್ಕಾರವಲ್ಲ. ಕೀರ್ತನೆಗಾರ ತನ್ನ ಕೀರ್ತನೆ ಅಧ್ಯಾಯ 27:14 ಹೇಳ್ತಾನೆ, ಪ್ರಭುವನ್ನು ಕಾಯು, ಧೈರ್ಯವಾಗಿರು. ಮೂರನೇದಾಗಿ, ದೇವರ ಪ್ರೀತಿ ಎಲ್ಲರಿಗೂ ಸರ್ವರಿಗೂ. ಅವಳು ಅನ್ಯಳಾಗಿದ್ದರೂ ಆಶೀರ್ವಾದ ಪಡೆದಳು. ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 3:28 ಯಹೂದ್ಯನು ಅಥವಾ ಗ್ರೀಕನು ಇಲ್ಲ, ಎಲ್ಲರೂ ಕ್ರಿಸ್ತರಲ್ಲಿ ಒಂದೇ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ನಾವು ಬೇಗ ನಿರಾಶರಾಗುತ್ತೇವೆ, ದೇವರನ್ನ ಪ್ರಶ್ನಿಸುತ್ತೇವೆ, ಪ್ರಾರ್ಥನೆ ಮಾಡುವುದನ್ನು ಬಿಡುತ್ತೇವೆ. ಆದರೆ ಈ ಮಹಿಳೆ ನಮಗೆ ಬಿಡಬೇಡ, ಅಚಲವಾಗಿರು, ನಿನ್ನ ನಂಬಿಕೆಯಲ್ಲಿ ನಿಂತುಕೋ, ದೇವರ ಮೇಲೆ ವಿಶ್ವಾಸ ಇಡು ಎಂಬ ಸಂದೇಶವನ್ನು ನೀಡುತ್ತಾಳೆ. ಇಂದಿನ ದೈವಾರಾಧನ ವಿಧಿ ಪ್ರಭು ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ, ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ಪ್ರಭು ಬಂದದ್ದು ಕೇವಲ ಒಂದು ಪಂಗಡಕ್ಕಾಗಿ ಅಲ್ಲ, ಸರ್ವರಿಗಾಗಿ. ಇಂದಿನ ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಮುಖಾಂತರ ಸರ್ವೇಶ್ವರನ ಮಾತುಗಳು, ಅನ್ಯ ದೇಶೀಯರನ್ನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು, ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು,
ಅವರ ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು ಎನ್ನುವ ಪ್ರೀತಿಯ ಭರವಸೆಯ ಮಾತುಗಳನ್ನು ಆಡುತ್ತಾರೆ. ಈ ಮೂಲಕ ನಾವು ದೇವರು ಸರ್ವರ ಉದ್ಧಾರಕ್ಕಾಗಿ ಬಂದವರು, ಹಾಗಾಗಿ ಪ್ರಭುವಿನ ಸಾಮ್ರಾಜ್ಯದ ಸದಸ್ಯರಾಗಲು ಆ ಕಾನಾನ್ ನಾಡಿನ ಮಹಿಳೆಯ ವಿಶ್ವಾಸದಂತೆ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನಮ್ಮ ದಿನನಿತ್ಯದ ಪ್ರಾರ್ಥನೆಗಳು ಸಹಾಯಕವಾಗಲಿ.